ಮೇಕೆದಾಟು ಆಗಬಾರ್ದು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಅನ್ನೋದು ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಆಗದೇ ಇರೋದಕ್ಕೆ ಕಾರಣ ಏನು? ನಿಮಗೇನು ತೊಂದರೆ ಆಗುತ್ತೆ? ಮೇಕೆದಾಟು ಆಗಲಿಲ್ಲ ಅಂದರೆ ಬೆಂಗಳೂರಿನವರಿಗೆ ನೀರಿರಲ್ಲ. ಬೆಂಗಳೂರಲ್ಲಿ ತಮಿಳರು ಲಕ್ಷಾಂತರ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರು ಜನಕ್ಕೆ ನಾನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಸುಲಭವಾಗಿ ತೀರ್ಮಾನ ತಗೊಳ್ಬೇಡಿ. ನಾಳೆ ಮೇಕೆದಾಟು ಆಗದೆ ನಿಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡ್ತೀರಿ ಬೆಂಗಳೂರಿನವರು? ಯಾರಿಗೋಸ್ಕರ ಹೋರಾಟ ಇದು? ಬೆಂಗಳೂರಿನ ಸಮಗ್ರ ಜನತೆಗಾಗಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಜನತೆಗಾಗಿ. ತಮಿಳರು ಇದಾರಲ್ಲ, ಅವರು ಕುಡಿಯೋದು ನೀರು. ತೆಲುಗರು, ಮಲಯಾಳದವರು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಯಾವುದೋ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೆ ನೀರಿಲ್ಲ ಅಂದ್ರೆ ಮುಂದೆ ಗತಿ ಏನು? ನೀವು ಎಂಥ ಮನೆಯೇ ಕಟ್ಟಿರಿ, ನೀರು ಬೇಕು. ಅದಕ್ಕಾಗಿ 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. ಆ ಬಂದ್ನಲ್ಲಿ ಬೆಂಗಳೂರಿನ ಬೀದಿಗಿಳಿಬೇಕು. ನಿಮ್ಮ ಮನೆಯಲ್ಲಿ ದೇವರಿಗೆ ಹರಕೆ ಹಾಕಬೇಕು. ಪ್ರತಿ ಮನೆಯವರು ಈಡುಗಾಯಿ ಹೊಡೆಯಬೇಕು. ಬಂದ್ ಯಶಸ್ವಿ ಆಗಲಿ ಅಂತ ಹೇಳಿ. ತಮಿಳುನಾಡಿನವರು ನಾವೇನು ಕಾಲು ಕೆರೆದು ಕೂತಿಲ್ಲ. ತಮಿಳುನಾಡಿನವರು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಬಹಳ ಕೆಟ್ಟ ಚಿಂತನೆ ಮಾಡ್ತಾ ಇದ್ದಾರೆ. ನಾನು ಈಗ ಯಾರಿದ್ದಾರೆ ಅಲ್ಲಿ? ವಿಜಯ್ ಮುಖ್ಯಮಂತ್ರಿ, ಅವ್ರನ್ನ ಹೇಳ್ತೀನಿ, ರಾಜಕೀಯ ಮಾಡಬೇಡಿ. ಮೇಕೆದಾಟು ಆಗೋದ್ರಿಂದ ನಿಮಗೇನು ತೊಂದರೆ ಇಲ್ಲ. ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ವಿದ್ಯುತ್ ಶಕ್ತಿ ಅಂತಂದ್ರೆ ರೋಲ್ ನೀರು ಅದ್ರ ಮೇಲೆ ಹೋಗಿ ಉರುಳೋದು. ಆ ನೀರು ಎಲ್ಲಿಗೆ ಹೋಗುತ್ತೆ? ಮತ್ತೆ ತಮಿಳುನಾಡಿಗೆ ಹೋಗಬೇಕು. ಹೋಗುವಾಗ ಬೆಂಗಳೂರು ಕುಡಿಯೋ ನೀರು ಕೊಡ್ತೀವಿ, ಇಡೀ ನೀರೆಲ್ಲ ತಮಿಳುನಾಡಿಗೆ ಹೋಗುತ್ತೆ. ನೀವು ಕೆಳಗಡೆ ಇರ್ತಕ್ಕಂಥವ್ರು, ನಾವು ಡ್ಯಾಮ್ ಕಟ್ಟಿರೋದು ನಮಗೋಸ್ಕರ. ಕಾವೇರಿ ಜಲಾಶಯ ನಮಗೆ ಆಶ್ರಯ, ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ, ಎಲ್ಲಕ್ಕೂ. ನಿಮ್ಮಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ಭಾರಿ ಭಾರಿ ಜಲಾಶಯ ಕಟ್ಕೊಂಡಿದ್ದೀರಿ. ಮಳೆ ಬಂದಾಗ ನಿಮ್ಗೆ ಹೇಳ್ತೀನಿ, ಎಲ್ಲ ಒಂದು ದಿನದಲ್ಲಿ ತುಂಬೋಗುತ್ತೆ. ಆದರೆ ನೀವು ತುಂಬಕ್ಕೆ ತಯಾರಾಗಿಲ್ಲ. ನೀವು ಜಗಳಕ್ಕೆ ನಿಂತಿದ್ದೀರಿ, ಒಳ್ಳೇದಲ್ಲ. ನಾನು ಹೇಳ್ತೀನಿ, ಬೆಂಗಳೂರಲ್ಲಿರುವ ಮದ್ರಾಸ್ನವ್ರಿಗೆ, ನೀವು ನಿಮ್ಮ ಮುಖ್ಯಮಂತ್ರಿಗೆ ಪತ್ರ ಬರೀರಿ, ಗಂಭೀರವಾಗಿ ಮೇಕೆದಾಟನ್ನ ಒಪ್ಕೊಳ್ಳಿ ಅಂತ. ಇಲ್ಲ ನಾವು ತಮಿಳುನಾಡು ಬರಬೇಕಾಗುತ್ತೆ ಅಂತ ಹೇಳಿ. ಮೇಕೆದಾಟು ಆಗಲೇಬೇಕು. ನಾವಂತೂ ಮೇಕೆದಾಟಿಗಾಗಿ ತೀವ್ರ ಹೋರಾಟ. ಇದ್ರ ಜೊತೆಗೆ ಮೇಕೆದಾಟು ಒಂದೇ ಅಲ್ಲ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಬೆಳಗಾವಿ, ಮೈಸೂರು, ಮಂಗಳೂರು, ಕೋಲಾರ, ಮಹದಾಯಿ, ಕಳಸಾ ಬಂಡೂರಿ, ಮಹದಾಯಿ, ಕಳಸಾ ಬಂಡೂರಿ. ನಾಳೆ ಹೋಗ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಯ ಮುಂದೆ ನಾವೆಲ್ಲ ಸೇರ್ತಾ ಇದ್ದೀವಿ. ಅಲ್ಲಿನ ರೈತರು ಸೇರ್ತಾ ಇದ್ದಾರೆ. ಇಡೀ ಉತ್ತರ ಕರ್ನಾಟಕ ನಲ್ಲಿ ಮುಖಂಡರು ಸೇರ್ತಾ ಇದ್ದಾರೆ.
ಬಾಂಬೆ ಇದು ಬೆಳಗಾವಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಈ ರೀತಿ ನಮಗೆ ತೊಂದರೆ ಆಗಿರೋದು ತಮಿಳುನಾಡಿನಿಂದ. ಆ ದೃಷ್ಟಿಯಿಂದ ಇವತ್ತು ಸಂಪೂರ್ಣ ಮೊದಲನೇದಾಗಿ ತಮಿಳುನಾಡು ಗಡಿ ಬಂದ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನೀವು ಬಂಧನ ಮಾಡಿ ಏನ್ ಬೇಕಾದ್ರೂ ಮಾಡಿ, ನಾವು ಮಾಡ್ತಾ ಇದ್ದೀವಿ. ಮುಂದೆ ಇದೇ ಮಾಡಿದ್ರೆ ನಾವು ಕಾಯಮ್ಮಾಗಿ ಬಂದ್ ಮಾಡಬೇಕಾಗುತ್ತೆ, ನಿಮ್ಮನ್ನು ಬಿಡೋಕ್ಕಾಗೋದಿಲ್ಲ. ಇದು ಪರಿಸ್ಥಿತಿ ಆಗಿದೆ. ಆ ದೃಷ್ಟಿಯಿಂದ ಇವತ್ತಿನ ಅತ್ತಿಬೆಲೆಯಲ್ಲಿ ಮಂಜುನಾಥ್ ದೇವ್ ಒಬ್ಬ ಹಿರಿಯ ಹೋರಾಟಗಾರರು, ಅದ್ಭುತವಾದಂಥ ಹೋರಾಟಗಾರರು. ಆ ಮಂಜುನಾಥ್ ದೇವ್ ಇಲ್ಲಿ ಅನೇಕ ಬಂದ್ಗಳನ್ನು ಮಾಡಿದ್ದಾರೆ ಮತ್ತು ಆನೇಕಲ್ನಲ್ಲಿ ಸಭೆ ಮಾಡಿದ್ದಾರೆ. ಒಬ್ಬ ಕನ್ನಡದ ಅದ್ಭುತವಾದ ವ್ಯಕ್ತಿ ಅವರು ಬಂದಿದ್ದಾರೆ. ಮತ್ತು ಗಿರೀಶ್ ಗೌಡ ಬಹಳ ಅದ್ಭುತವಾದ ವ್ಯಕ್ತಿ ಅವರು ಇದ್ದಾರೆ. ನಾರಾಯಣ ಸ್ವಾಮಿ ಇದ್ದಾರೆ ಮತ್ತು ನಮ್ಮ ಕೋಲಾರದಿಂದ ಬಂದಿದ್ದಾರೆ. ವೆಂಕಟಪ್ಪ ಕೋಲಾರ ವೆಂಕಟಪ್ಪ ಕನ್ನಡ ಮಿತ್ರ ಬಂದಿದ್ದಾರೆ. ನೀವು ಇವತ್ತು ಇದು ನಿಮಗೆ ಸ್ವಲ್ಪ ಆರಂಭ ಮಾಡ್ತಾ ಇದ್ದೀವಿ. ನೀವು ರಾಜಕೀಯ ಮಾಡಿದ್ರೆ ಖಂಡಿತ ನಾವು ಬಿಡೋದಿಲ್ಲ. ಆ ದೃಷ್ಟಿಯಿಂದ ನಾವು ತೀವ್ರವಾಗಿ ಹೋರಾಟವನ್ನ ಮಾಡ್ತೀವಿ. ಸರ್ ಮುಖ್ಯಮಂತ್ರಿಗಳು ಮನವಿ